ಆದಂಥ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಅವ್ರದೇ ಸರ್ಕಾರದಿದ್ದಂಥ ಸಂದರ್ಭ ನಮ್ಮ ಜೊತೆಲಿ ಅವ್ರ ಪಾರ್ಟಿ ಎಲ್ಲಿದ್ದಾರೆ ಅಂತ ಹೇಳಿದಾಗ ಯಾವುದೇ ರೀತಿಯಾದಂಥ ತೊಂದರೆ ಕೊಡದೆ ನಮ್ಮ ಜೊತೆಲಿ ಇಲ್ಲ ಅಂತ ಬಂದಾಗ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ನೋಡಿದ್ದೇವೆ. ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಪೂಜಾರಿಗಳನ್ನು ಒಕ್ಕಲಿಪಿಸುವಂಥ ಕೆಲಸಗಳು, ಮನೆಗಳಿಗೆ ಅಲ್ಲಿ ಪಿ ಡಿ ಒ ಎಲ್ಲ ರೀತಿಯಾದಂಥ ನೈನುಟೆಯನ್ನು ಕೊಟ್ಟು ಅವರಿಗೆ ಪಂಚಾಯತಿಂದ ಲೋನನ್ನು ಕೊಟ್ಟು 2 ಕಂತು ಹಣನೂ ಬಿಡುಗಡೆ ಮಾಡಿ ಇವತ್ತು ಆ ಮನೆಗಳನ್ನು ಹೋಗಿ ಆ ಕಲ್ಲು ಕುಟುಕರು ಕಲ್ಲು ಕೆಲಸ ಮಾಡ್ಕೊಂಡು ಬಡವರು ಇವತ್ತು ಏನು ಸಣ್ಣದಾಗಿ ಒಂದು ಮನೆ ಕಟ್ಟಿದ್ರು ಆ ಮನೆಗಳನ್ನು ಹೊಡೆಯುವಂಥ ಕೆಲಸಗಳನ್ನು ಇವತ್ತೇನು ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇದೆಲ್ಲ ಏನು ಮಾಡ್ತಾ ಇದ್ದಾರೆ, ಇದು ದ್ವೇಷದ ರಾಜಕಾರಣ ಅಂತ ಹೇಳಿ ನಾನು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ರಾಜಕಾರಣ ನಿಂತು ನೀರಲ್ಲ. ಇವತ್ತು ಶಾಸಕರಾಗಿರ್ತೀರಿ, ನಾಳೆ ಮಾಜಿ ಆಗಿರ್ಬೋದು. ನಾನು MP ಆಗಿದ್ದೆ, ಇವತ್ತು ಮಾಜಿ MP, ನೆಕ್ಸ್ಟ್ ಇನ್ನೊಬ್ಬರು MLA ಆಗ್ಬೋದು, ಮತ್ತೆ ನಮ್ಗೆ ಅಧಿಕಾರ ಬರ್ಬೋದು. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ದರ್ಪ ದಬ್ಬಾಳಿಕೆ ಇದನ್ನೆಲ್ಲ ಮಾಡಿದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತೇಳಿ ಓಟ್ ಹಾಕಿರೋರು ಓಟ್ ಹಾಕದೇ ಇರೋರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಯಾರು ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರು, ಈ ರಾಜ್ಯದಲ್ಲಿರ್ತ ಕಾಂಗ್ರೆಸ್ ಅವರು ಅಲ್ಲೆಲ್ಲೋ ಹತ್ರ ಎಲ್ಲೋ ಸೈಟ್ಗಳು ಕೊಟ್ಟು ಅವ್ರಿಗೆ ನೀವು ಇದು ಮಾಡ್ತೀರಿ. ನಮ್ಮ ದೇವಸ್ಥಾನಗಳನ್ನು ಒಡೆದು ನೀವು ಯಾರ್ಯಾರಿಗೂ ಕೊಡೋಕೆ ಹೋಗ್ತೀರಿ, ನಮ್ಮ ರೈತರ ಜಮೀನುಗಳನ್ನು ಕಿತ್ಕೊಳ್ಳೋಕೆ ಹೋಗ್ತೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಣ್ಣ ಸಣ್ಣ ಸೈಟ್ಗಳಲ್ಲಿ ಮನೆಗಳು ಕಟ್ಕೊಂಡಿರ್ತಕ್ಕಂಥವ್ರು ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರು ನೋಡಿದರೆ ಇದು ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ನಿಮಗೆ ಕಲಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ಬಡವ್ರ ತಂಟೆಗೆ ಹೋದರೆ ನಾವು ಸುಮ್ಮನೆ ಇರಲ್ಲ. ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಹೋರಾಟವನ್ನು ಮಾಡಿ ಈ ಬಡವ್ರನ್ನ ಒಕ್ಕಲೆಬ್ಸೋಂಥ ಕೆಲಸಗಳನ್ನೇನು ಮಾಡ್ತಾ ಇದ್ದಾರೆ, ನಿಮಗೆ ಯೋಗ್ಯತೆ ಇದ್ದರೆ ನೆತ್ತಿಗೊಂದು ಸೂರು ಅಂತೇಳಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆಯೋ ಅಲ್ಲಿ ಒಂದೊಂದು ಸೈಟ್ ಕೊಟ್ಟು ಅವ್ರ ಮನೆ ಕೊಡಿ. ಅದನ್ನು ಬಿಟ್ಟು ಯಾರ್ಯಾರು ರಾಜಕಾರಣಿಗಳು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಂಬರ್ 1 ಈ ಕಾಂಗ್ರೆಸ್ ಅವರೇ ಇರೋದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಅಂಥವ್ರದ್ದು ಬಿಡಿಸಿ, ನೀವು ಅಂಥವ್ರದ್ದು ಬಿಡಿಸಿ. ಈ ಜಿಲ್ಲೆಯಲ್ಲಾಗಿರ್ಬೋದು, ಈ ಜಿಲ್ಲೆ ಕರ್ನಾಟಕದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು. ಅದು ಬಿಟ್ಟು ಬಡವ್ರನ್ನ ಒಕ್ಕಲೆಬ್ಸೋಂಥ ಕೆಲಸಗಳು ಮಾಡಿದರೆ ಅವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಆ ಭಗವಂತ ಅದನ್ನು ಸಹಿಸಲ್ಲ ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಗೆ ಸ್ವಲ್ಪ ತಡವಾಗಿ ಬಂದ್ರೂ ನಾವೆಲ್ಲ ಕಾದು ಇವತ್ತು ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಅವಕಾಶ ಮಾಡ್ತೀವಿ.